ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಗ್ಗವರಪು. ಕರ್ನಾಟಕದಲ್ಲಿ ಕುರ್ಚಿ ಫೈಟ್ ಜೋರಾಗ್ಬಿಟ್ಟಿದೆ. ಯಾವ ಮಟ್ಟಕ್ಕೆ ಅಂದ್ರೆ DK ಶಿವಕುಮಾರ್ ಆಲ್ ಔಟ್ ವಾರ್, ಪೂರ್ಣ ಪ್ರಮಾಣದ ಯುದ್ಧದ ರೀತಿಯಲ್ಲಿ DK ಶಿವಕುಮಾರ್ ಇಳಿದು ಬಿಟ್ಟಿದ್ದಾರೆ. ಈ ಬಾರಿ ಆಗಲೇಬೇಕು, ನೋ ಇಫ್ಸ್ ಅಂಡ್ ಬಟ್ಸ್, ಆಗ್ಲೇಬೇಕು. ನಾನು ಮುಖ್ಯಮಂತ್ರಿ ಆಗಲೇಬೇಕು. ಫುಲ್ ಬ್ಲೋನ್ ವಾರ್, ಅನುಮಾನನೇ ಬೇಡ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ. ಇಷ್ಟು ದಿನ ಹಿಂಜರಿಕೆಯಿಂದ ಮಾತುಗಳು, ಸುತ್ತಿ ಬಳಸಿ ಮಾತುಗಳು, ಏನೇನೋ ಇತ್ತು. ಈಗ ಏನು ಇಲ್ಲ, ಡೈರೆಕ್ಟ್ DK ಶಿವಕುಮಾರ್ ಅಫಿಷಿಯಲ್ ಅಕೌಂಟ್ ಇಂದಾನೆ ಬರ್ತಾ ಇದೆ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲೇಬೇಕು. ಅಫಿಷಿಯಲ್ ಅಕೌಂಟ್ ಅಲ್ಲಿ ಪೋಸ್ಟ್ ಬರುತ್ತೆ, ವರ್ಡ್ ಇಸ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಇನ್ ದ ವರ್ಲ್ಡ್ ಅಂತ ಬರ್ಕೊಳ್ತಾರೆ. ಆಮೇಲೆ ಹೇಳ್ತಾರೆ ಯಾರೋ ಹಾಕಿದ್ರು, ನನಗೆ ಗೊತ್ತಿಲ್ಲ, ನಾನು ಹಾಕಿಲ್ಲ ಅಂತಾರೆ. ಅವ್ರದ್ದು ಅಫಿಷಿಯಲ್ ಅಕೌಂಟ್ ಅದು. ಯಾರಿಗೆ ಸಂದೇಶ ತಲುಪಬೇಕು ಅವ್ರಿಗೆ ತಲುಪಿದ್ರು. ಕನ್ನಡದಲ್ಲೂ ಇತ್ತು, ಇಂಗ್ಲಿಷಲ್ಲಿ ಇತ್ತು. ಸೊ ಹೈಕಮಾಂಡ್ಗೂ ಸಹ ತಲುಪಿದ್ದಾಯ್ತದು, ತಲುಪಿದ್ದಾಯ್ತು. ಇಷ್ಟು ಮಾತ್ರ ನಡೆದಿದ್ಯಾ? ಅಷ್ಟು ಮಾತ್ರ ನಡೆದಿದ್ರೆ ಓಕೆ ಅನ್ಬೋದಾಗಿತ್ತು. ಬಟ್ ನಿನ್ನೆ ರಾತ್ರಿ ಮಧ್ಯರಾತ್ರಿ 1 ಗಂಟೆಯ ಮೇಲೆ ಸತೀಶ್ ಜಾರಕಿಹೊಳಿ ಅವರನ್ನ ಖಾಸಗಿ ಹೋಟೆಲ್ನಲ್ಲಿ ಖಾಸಗಿಯಾಗಿ ಭೇಟಿ ಮಾಡಿದ್ದಾರೆ DK ಶಿವಕುಮಾರ್. ಮತ್ತೆ ಅಲ್ಲಿ ಆಫರ್ ಕೊಟ್ರಂತೆ ಸತೀಶ್ ಜಾರಕಿಹೊಳಿ ಅವರಿಗೆ, ನೀವು ನನ್ನನ್ನು ಮುಖ್ಯಮಂತ್ರಿ ಆಗೋದಕ್ಕೆ ಸಹಕರಿಸಿದ್ರೆ, ಬೆಂಬಲ ಸೂಚಿಸಿದ್ರೆ ನಿಮ್ಮನ್ನು ನಾನು KPCC ಅಧ್ಯಕ್ಷ ಸ್ಥಾನಕ್ಕೆ ರೆಫರ್ ಮಾಡ್ತೀನಿ. KPCC ಅಧ್ಯಕ್ಷ ಸ್ಥಾನ ಕೊಡಿಸೋದು ನನ್ನ ಜವಾಬ್ದಾರಿ. ಅದರ ಜೊತೆಗೆ ಸರ್ಕಾರದಲ್ಲಿ ನೀವು ಬಯಸಿದ ಪೋರ್ಟ್ಫೋಲಿಯೋ, ಸಚಿವ ಸ್ಥಾನ ನಾನು ಕೊಡ್ತೀನಿ. ನನ್ನನ್ನು ಬೆಂಬಲಿಸಿ, ನನ್ನನ್ನು ಬೆಂಬಲಿಸಿ. ನೇರ ನೇರ. ಅಷ್ಟು ಮಾತ್ರ ಅಲ್ಲ, ಅವ್ರನ್ನ ಮಾತ್ರ ಅಲ್ಲ ಭೇಟಿ ಮಾಡಿರೋದು DK ಶಿವಕುಮಾರ್. ಜಮೀರ್ ಅಹಮದ್ ಖಾನ್ ಭೇಟಿ ಮಾಡಿದ್ದಾರೆ, ಮಹದೇವಪ್ಪ ಅವರನ್ನು ಭೇಟಿ ಮಾಡಿದ್ದಾರೆ, ಇನ್ನು ಉಳಿದಂತೆ ಸಾಕಷ್ಟು ಜನರನ್ನು ಭೇಟಿ ಮಾಡಿದಾರಂತೆ. ಅದೂ ಸಹ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿರೋರಿಗೆ ಗಾಳ ಹಾಕುವಂತಹ ಪ್ರಯತ್ನಗಳನ್ನು ನಡೆಸಿದ್ದಾರೆ. ಯಾಕೆಂದ್ರೆ DK ಶಿವಕುಮಾರ್ಗೆ ಬೆಂಬಲ ಸಂಖ್ಯೆ ಇದೆಯಲ್ಲ, ನಂಬರ್ಸ್ ಇದೆಯಲ್ಲ, ಅದಿಲ್ಲ. ಆ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಫುಲ್ ವಾರ್ ಫುಟ್ ಅಲ್ಲಿ ಮಾಡ್ತಿದ್ದಾರೆ. ಬಿಡದೇ ಇಲ್ಲ, ನಾನು ಸಾಧ್ಯನೇ ಇಲ್ಲ, ನಾನು ಆಗಲೇಬೇಕು, ಬೇರೆ ಮಾತೇ ಇಲ್ಲ ಅಂತ ಹೈಕಮಾಂಡ್ ಶೇಕ್ ಆಗೋಗಿದೆ ಈಗ. ಅಷ್ಟಕ್ಕೆ ನಿಂತಿಲ್ಲ DK ಶಿವಕುಮಾರ್, ಜಾತಿ ಕಾರ್ಡ್ ಸಹ ಆಡ್ತಾ ಇದ್ದಾರೆ ಈಗ. ಜಾತಿ ಕಾರ್ಡ್ ಒಂಥರ ವೈಲ್ಡ್ ಕಾರ್ಡ್ ತರ. ಅದೇನು ಹೊಸದಲ್ಲ, ಕರ್ನಾಟಕದ ರಾಜಕೀಯಕ್ಕೆ ಅದೇನು ಹೊಸದಲ್ಲ. ಯಡಿಯೂರಪ್ಪನವರು ಶುರು ಮಾಡಿದಂಥದ್ದು. ಯಡಿಯೂರಪ್ಪ ಶುರು ಮಾಡಿದ್ದು 2 ಕೆಟ್ಟ ಕೆಲಸಗಳು, ಕೆಟ್ಟ ರಾಜಕಾರಣ ಈ ರಾಜ್ಯಕ್ಕೆ ಮತ್ತು ಅದು ದೇಶಕ್ಕೂ ವ್ಯಾಪಿಸ್ತು. ಒಂದು ಆಪರೇಷನ್ ಕಮಲ ಅನ್ನುವಂತಹ ನೀಚ ರಾಜಕಾರಣ, ಇನ್ನೊಂದು ಮಠಾಧೀಶರನ್ನ ಕರ್ಕೊಂಡು ಬಂದು ರಾಜಕೀಯ ಮಾಡಿಸೋದು, ರಾಜಕೀಯ ಮಾತಾಡಿಸೋದು, ರಾಜಕೀಯ ಬೆಂಬಲಗಳ ಘೋಷಣೆಯನ್ನ ಮಾಡೋದು. ಅದೇ ಈಗ ಮುಂದುವರೆದು ಈಗ DK ಶಿವಕುಮಾರ್ ಸಹ ತಮ್ಮ ಸಮುದಾಯದ ಅತ್ಯಂತ ಎತ್ತರದ ಸ್ವಾಮೀಜಿ ನಿರ್ಮಲಾನಂದ ಸ್ವಾಮೀಜಿ, ಆದಿಚುಂಚನಗಿರಿ ಮಠ, ಅವರನ್ನ ಕರ್ಕೊಂಡು ಬಂದು ಅವ್ರ ಹೇಳಿಕೆ ಕೊಡಿಸಿದ್ದಾರೆ. ಅವ್ರು ಹೇಳಿದ್ದಾರೆ, ಕೊಡಿಸಿದ್ದಾರೆ, ಹೇಳಿದ್ದಾರೆ, ಎಲ್ಲ ಏನಾದ್ರೂ ಅನ್ಕೋಬಹುದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲದೆ ಹೋದ್ರೆ ನಮ್ಮ ಸಮುದಾಯ, ಒಕ್ಕಲಿಗ ಸಮುದಾಯಕ್ಕೆ ತುಂಬಾ ಬೇಜಾರಾಗುತ್ತೆ ಅಂತ ಆ ಸ್ವಾಮೀಜಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೊಂದು ಕಡೆ. ಈ ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಆಪ್ತರನ್ನೇ ಭೇಟಿ ಮಾಡಿ ಅವರ ಬೆಂಬಲ ಪಡೆಯುವಂತಹ ಪ್ರಯತ್ನಗಳು ಒಂದು ಕಡೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವರ್ಲ್ಡ್ ಎಲ್ಲ ಪ್ರಾಸಬದ್ಧವಾಗಿ ಅಟ್ಯಾಕ್ ಎಲ್ಲ ನಡೀತಾ ಇದೆ, ಎಲ್ಲ ನಡೀತಾ ಇದೆ. ಹಾಗಾದ್ರೆ ಹೈಕಮಾಂಡ್ ಏನ್ ಮಾಡ್ಬೇಕೀಗ? ಯಾವ ಮನಸ್ಥಿತಿಯಲ್ಲಿದೆ ಅಂದ್ರೆ ಹೈಕಮಾಂಡ್ಗೆ ತಲೆ ಕೆಟ್ಟೋಗಿದೆ. ಈ ಕಡೆ ಸಿದ್ದರಾಮಯ್ಯನವರನ್ನ ಮುಟ್ಟೋ ಹಾಗಿಲ್ಲ, ಅವರು ಅಹಿಂದ ನಾಯಕ, ಮಾಸ್ ಲೀಡರ್. ಅವರಾಗ ಅವರೇ ಬಿಟ್ಕೊಟ್ರೆ ಓಕೆ, ಬಟ್ ಅವ್ರು ಬಿಟ್ಕೊಡೋ ಮೂಡಲಿಲ್ಲ. ಅವರೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ 5 ವರ್ಷ ನಾನೇ ಮುಖ್ಯಮಂತ್ರಿ, ಇನ್ನೂ 2 ಬಜೆಟ್ಗಳನ್ನ ನಾನೇ ಮಂಡಿಸ್ತೀನಿ ಅಂತ. ಅಲ್ಲಿಗೆ ಸಿದ್ದರಾಮಯ್ಯ ಬಿಟ್ಕೊಡಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರೇ ನೇರವಾಗಿ ಹೇಳ್ಬಿಟ್ಟಿದ್ದಾರೆ. ಇಂಡೈರೆಕ್ಟ್ ಆಗಲ್ಲ, ಸೂಚ್ಯವಾಗಲ್ಲ, ಇನ್ಯಾವುದೋ ರೀತಿ ಅಲ್ಲ, ನೇರವಾಗಿ ಹೇಳಿದ್ದಾಯ್ತು. ಈಗ ಹೈಕಮಾಂಡ್ ತೀರ್ಮಾನ ತಗೊಳ್ಕೊಳ್ಬೇಕು. ಈಗ ಜಾತಿ ಕಾರ್ಡ್ ಇದೆಯಲ್ಲ, ಅದು ಕಾಂಗ್ರೆಸ್ಗೆ ಉಲ್ಟಾ ಹೊಡೆಯೋ ಸಾಧ್ಯತೆನೇ ಜಾಸ್ತಿ ಇರುತ್ತೆ. ಈಗ ಒಕ್ಕಲಿಗ ಸಮುದಾಯದವರು ಮುನಿಸ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಏನಾದ್ರು DK ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ್ರೆ ಬೇರೆ ಸಮುದಾಯದವರು ಏನು ಸುಮ್ಮನೆ ಇರ್ತಾರ? ದಲಿತ ಸಮುದಾಯ ಕಾಯ್ಕೊಂಡಿದೆಯಲ್ಲ ಇಷ್ಟು ವರ್ಷ, 70 ವರ್ಷದಿಂದ ಒಂದು ಮುಖ್ಯಮಂತ್ರಿ ಕೊಡಕ್ಕಾಗ್ಲಿಲ್ಲ ನಿಮ್ ಕೈಯಲ್ಲಿ. ಅಷ್ಟು ದೊಡ್ಡ ಸಮುದಾಯ, ಅಷ್ಟು ದೊಡ್ಡ ಜನಸಂಖ್ಯೆ ಇರುವಂತಹ ದಲಿತ ಸಮುದಾಯದಿಂದ ಒಬ್ಬ ಮುಖ್ಯಮಂತ್ರಿ ಇಲ್ಲ ಕರ್ನಾಟಕಕ್ಕೆ.
ಒಕ್ಕಲಿಗರು ಎಷ್ಟು ಜನ ಆದ್ರು, ಲಿಂಗಾಯತರು ಎಷ್ಟು ಜನ ಆದ್ರು, ಹಿಂದುಳಿದ ವರ್ಗದವರು ಆದ್ರಲ್ಲ. ಆದ್ರೆ ದಲಿತ ಸಮುದಾಯ, ಈಗ ದಲಿತ ಸಮುದಾಯ ಜಾತಿ ಕಾರ್ಡ್ ಕೇಳಿದ್ರೆ, ಜಾತಿ ಕಾರ್ಡ್ ಆಡಿದ್ರೆ ಸರಿ ನೀವು ಒಕ್ಕಲಿಗರು ಕೊಡ್ತೀರಾ, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ನಮ್ಮ ಹತ್ರ ಓಟ್ ಕೇಳಕ್ ಬರಲ್ವಾ ನೀವು, ಏನ್ ಮಾಡ್ತೀರಿ? ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಸಿದ್ದರಾಮಯ್ಯ ಪ್ಲಾನ್ ಬಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹೈಕಮಾಂಡ್ ಯಾವುದೇ ಕಾರಣಕ್ಕೂ ಸಹ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಟು ಕೊಡಬೇಕು ಅನ್ನುವಂತಹ ಸೂಚನೆಗಳನ್ನ ಕೊಡುವ ಸಾಧ್ಯತೆಗಳು 1% ಕಾಣಿಸ್ಕೊಂಡ್ರು ಸಹ ಸಿದ್ದರಾಮಯ್ಯ ಇಟ್ಟಿರುವಂತಹ ಪ್ಲಾನ್ ಬಿ ತಮ್ಮ ಆಪ್ತರ ಮೂಲಕ ಏನು ಅಂದ್ರೆ ದಲಿತ ಸಿಎಂ ಕಾರ್ಡು. ಒಕ್ಕಲಿಗರು ನಿಮಗೆ ಬೇಜಾರಾಗುತ್ತೆ, ಒಕ್ಕಲಿಗರು ರಿವೋಲ್ಟ್ ಆಗ್ತಾರೆ ಅನ್ನೋದು ಯೋಚನೆನೇ ಆದ್ರೆ ಒಕ್ಕಲಿಗರಲ್ಲಿ ಎಷ್ಟು ಜನ ಕಾಂಗ್ರೆಸ್ಗೆ ಮತ ಹಾಕ್ತಿದ್ದಾರೆ? ಕಳೆದ ಬಾರಿ ಹಾಕಿರಬಹುದು ಹೆಚ್ಚಾಗಿ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್. ಆದ್ರೆ ಅವರು ಪಾರಂಪರಿಕವಾಗಿ JDS ಮತದಾರರು, ಅವರು ಕಾಂಗ್ರೆಸ್ ಜೊತೆನೇ ಇರ್ತಾರೆ, ಹೋದ್ಸಲ ಬಂದವರು ಮತ್ತೆ ಉಳ್ಕೊಳ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಏನಿದೆ? ಆದರೆ ದಲಿತರು ದಶಕಗಳಿಂದ ಈ ಕಡೆ ಬಂದಿದ್ದಾರೆ, ಮುಸ್ಲಿಮರು ದಶಕಗಳಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರಿಬ್ಬರು ಕೋಪಿಸ್ಕೊಂಡ್ರೆ ನಿಮ್ ಗತೆ ಏನಾಗುತ್ತೆ? ಅದರ ಜೊತೆಗೆ ನಾನು ಹಿಂದುಳಿದ ವರ್ಗದ ನಾಯಕ, ನನ್ನ ಸಮುದಾಯ ಅಥವಾ ಅಹಿಂದ ವರ್ಗ ಮುನಿಸ್ಕೊಂಡ್ರೆ ಕಾಂಗ್ರೆಸ್ ಇರುತ್ತಾ? ಬರೀ ಒಕ್ಕಲಿಗರನ್ನ ಓಲೈಸೋದಕ್ಕೆ ನೀವು ಈ ಕೆಲಸ ಮಾಡೋದಾದ್ರೆ ಅಂತ ಸಿದ್ದರಾಮಯ್ಯ ಹೊಸ ಕತೆ ಶುರು ಮಾಡ್ತಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಡ, ದಲಿತ ಮುಖ್ಯಮಂತ್ರಿ ಮಾಡೋಣ, ಐತಿಹಾಸಿಕ ಕ್ಷಣ ಆಗುತ್ತೆ, ಪರಮೇಶ್ವರ್ ಅವರನ್ನ ಮಾಡೋಣ ಅಂತ ಸಿದ್ದರಾಮಯ್ಯನವರು ಪ್ಲಾನ್ ಬಿ ಇದು. ತಮ್ಮ ಆಪ್ತರನ್ನ ರೆಡಿ ಇಟ್ಟಿದ್ದಾರೆ. ಅಲ್ಲಿಂದ ಸೂಚನೆ ಸಿಕ್ಕರೆ ನನ್ನನ್ನು ಬದಲಾಯಿಸ್ತಾರೆ ಅಂತ ಈ ಒಂದು ಇದನ್ನ ತಗೊಂಡು ದೆಹಲಿಗೆ ನುಗ್ಗ್ರಿ, ಅಲ್ಲಿ ಹೈಕಮಾಂಡ್ ನ ಗೆರವ್ ಮಾಡ್ಕೊಂಡಾಗೆ ಕೂತ್ಕೊಳ್ರಿ, ಅವ್ರಿಗೆ ಇದನ್ನ ಹೇಳ್ರಿ. ಒಂದೋ ಸಿದ್ದರಾಮಯ್ಯ ಮುಂದುವರಿಬೇಕು, ಇಲ್ಲ ದಲಿತ ಮುಖ್ಯಮಂತ್ರಿ. ಡಿ ಕೆ ಶಿವಕುಮಾರ್ ನಾವು ಒಪ್ಪಲ್ಲ, ಇದು ಇವರ ಪ್ಲಾನಿಂಗು. ಆ ಕಡೆ ಡಿ ಕೆ ಶಿವಕುಮಾರ್ ನನಗೆ ಬೇಕೇ ಬೇಕು, ಅದು ಏನ್ ಮಾಡ್ತಿರೋ ಮಾಡಿ, ನನಗೆ ಬೇಕೇ ಬೇಕು ಅನ್ನೋ ಹಠ ಇಟ್ಕೊಂಡಿದ್ದಾರೆ. ಸೊ ಹೈಕಮಾಂಡ್ ಏನ್ ಮಾಡ್ತಿದೆ? ಹೈಕಮಾಂಡ್ ಕೈಗೆ, ಅಥವಾ ಹೈಕಮಾಂಡ್ ಅಂದ್ರೆ ಕಾಂಗ್ರೆಸ್ ಅಲ್ಲಿ ಬಹಳ ಗೊಂದಲ ಬಿಡಿ. ಹೈಕಮಾಂಡ್ ಅಂತ KPCC ರಾಷ್ಟ್ರೀಯ ಅಧ್ಯಕ್ಷ, ಅದು KPCC ಅಲ್ಲ AICC ರಾಷ್ಟ್ರೀಯ ಅಧ್ಯಕ್ಷರನ್ನ ಕೇಳಬೇಕಾ? ಅವರನ್ನ ಹೈಕಮಾಂಡ್ ಅಂತ ಕರಿಬೇಕಾ? ಅಥವಾ ಗಾಂಧಿ ಕುಟುಂಬ, ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಅವ್ರ ಜೊತೆ ಇರುವಂತಹ ಆಪ್ತರು ವೇಣುಗೋಪಾಲ್ ಆಗಿರ್ಬೋದು, ಸುರ್ಜೇವಾಲಾ, ಇವರನ್ನ ಹೈಕಮಾಂಡ್ ಅಂತ ಕರಿಬೇಕು ಅನ್ನೋದು ಗೊಂದಲ. ಆ ಗೊಂದಲಕ್ಕೆ ಇನ್ನಷ್ಟು ಗೊಂದಲ ಮೂಡಿಸಿದ್ದು ಖರ್ಗೆ ಅವರ ಮಾತು, ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತು. ಅವರೇ ಹೇಳ್ತಾರೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ. ಅವರೇ ಹೈಕಮಾಂಡ್ ಅಫಿಷಿಯಲ್ ಆಗಿ ಆನ್ ಪೇಪರ್. ಸೊ ಈ ಹೈಕಮಾಂಡ್ ಕನ್ಫ್ಯೂಷನ್ ಅಲ್ಲಿ ಖರ್ಗೆ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಮೊದಲು ನಾವೊಂದು 3-4 ಜನ ಕೂತ್ಕೊಂಡು ಮೀಟಿಂಗ್ ಮಾಡ್ತೀವಿ ಅಂದ್ರೆ KC ವೇಣುಗೋಪಾಲು, ಸುರ್ಜೇವಾಲಾ, ಈ ತರದ ಲೀಡರ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಆ ನಂತರ ವಿಚಾರನ ರಾಹುಲ್ ಗಾಂಧಿ ಅವರ ಹತ್ರ ತಗೊಂಡೋಗ್ತೀವಿ ಅಂತ. ರಾಹುಲ್ ಗಾಂಧಿ ಅವರು ಇಂತಹ ವಿಚಾರದಲ್ಲಿ ಬಹಳ ಸ್ಲೋ ಮೋಷನ್ ಮ್ಯಾನ್, ಬಹಳ ಸ್ಲೋ ಮೋಷನ್. ನಾವು ರಾಜಸ್ಥಾನಲ್ಲಿ ನೋಡಿದ್ವಿ, ಮಧ್ಯಪ್ರದೇಶಲ್ಲಿ ನೋಡಿದ್ವಿ, ಹರಿಯಾಣದಲ್ಲಿ ನೋಡಿದ್ವಿ, ಪಂಜಾಬಲ್ಲಿ ನೋಡಿದ್ವಿ, ಎಲ್ಲಾ ಕಡೆ ಸ್ಲೋ ಮೋಷನ್. ಬೇರೆ ವಿರೋಧ ಪಕ್ಷದವರು ಎಲ್ಲ ದಾಳ ಉರುಳಿಸಿ ಏನೋ ಒಂದು ಮಾಡಿ ಒಂದು ಗತಿ ಕಾಣಿಸೋವರೆಗೂ ರಾಹುಲ್ ಗಾಂಧಿಗೆ ಆ ಸಮಸ್ಯೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋ ಯೋಚನೆ ಬರಲ್ಲ. ಈಗ ಇದನ್ನ ಆ ಸ್ಲೋ ಮೋಷನ್ ಮ್ಯಾನ್ ಹತ್ರ ತಗೊಂಡೋದ್ರೆ ಅದು ಯಾವಾಗ ಆಗುತ್ತೋ ಅಷ್ಟರೊಳಗಡೆ ಡಿ ಕೆ ಶಿವಕುಮಾರ್ ಯಾವ ಮಟ್ಟಕ್ಕೆ ಹೋಗ್ತಾರೆ, ಸಿದ್ದರಾಮಯ್ಯ ಯಾವ ಕಡೆಗೆ ತಿರುಗ್ತಾರೆ, ಬಿಜೆಪಿ ಮಧ್ಯದಲ್ಲಿ ಏನ್ ಕಡ್ಡಿ ಅಲ್ಲಾಡ್ಸ ಗೊತ್ತಿಲ್ಲ. ಒಟ್ನಲ್ಲಿ ರಾಜ್ಯ ಸರ್ಕಾರ ಈಗ ಮಾಡಬೇಕಾದ ಕೆಲಸಗಳನ್ನೆಲ್ಲ ಪಕ್ಕಕ್ಕೆ ಸರಿಸ್ಬಿಟ್ಟು ಒಂದು ರಿಂಗ್ ರೆಡಿ ಮಾಡ್ಕೊಂಡಿದ್ದಾರೆ, ಬಾಕ್ಸಿಂಗ್ ಆಡ್ತಾ ಇದ್ದಾರೆ. ರೆಫರಿಗಳಿದ್ರೆ ಅಂದ್ರೆ ಹೈಕಮಾಂಡ್ ಫೀಲ್ಡ್ ಅಲ್ಲಿ ಇಲ್ಲ, ರಿಂಗ್ ಅಲ್ಲಿ ಇಲ್ಲ, ಅವ್ರಿಲ್ಲದೆ ಇವರೇ ಬಡದಾಡ್ತವ್ರೆ. ರೆಫರಿ ಇಲ್ಲ ಅಂದ್ರೆ ಅದಕ್ಕೊಂದು ಟೈಮ್ ಫ್ರೇಮು ಇರಲ್ಲ, ಯಾರು ಗೆದ್ರು ಅಂತ ಡಿಸೈಡ್ ಮಾಡೋಕ್ಕೂ ಆಗಲ್ಲ. ಆ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ. ಸೊ ನೋಡೋಣ ಏನಾಗತ್ತೆ ಅಂತ. ಖರ್ಗೆ ಅವರು ಹೇಳ್ತಿರೋ ಪ್ರಕಾರ ಇನ್ನು 2 ದಿನಗಳಲ್ಲಿ ಎಲ್ಲ ಮುಗಿಯುತ್ತೆ, ಒಂದು ಕ್ಲಾರಿಟಿ ಬಂದ್ಬಿಡುತ್ತೆ, ಅದ ನಿರ್ಧಾರ ಆಗೋಗುತ್ತೆ. ಆಮೇಲೆ ಯಾರು ಉಸಿರೆತ್ತಂಗಿಲ್ಲ, ಹೈಕಮಾಂಡ್ ನಿರ್ಧಾರ ಅಂತ ಹೇಳಿ ಬಾಯಿ ಮುಚ್ಚಿಸ್ಬೋದು ಅಂತ ಅವ್ರ ಲೆಕ್ಕಾಚಾರ. ಅದು ನಿಜ ಆಗುತ್ತಾ, ಇದೇನಾದ್ರೂ ಆಗುತ್ತಾ? ವಿ ವಿಲ್ ಜಸ್ಟ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.